ರೆಡಿನಾ? ಟೀ ಕುಡಿದು ಬಿಟ್ಟು ಮಾಡೋಣ. ನೀನ್ ಟೀ ಕುಡಿಯಪ್ಪಲೇ. ಏನ್ ಬಹಳ ಹೊತ್ತು ಚರ್ಚೆ ಮಾಡ ಅಂತ ಏನ್ ಬಜೆಟ್ ಅಲ್ಲ ಇದು. ನಾನು ಯಾವಾಗಲೂ ಹಿಂಗೆ ಇರ್ತೀನ್ರಿ. ನಿಮ್ ದೋಷಕ್ಕೆ ನಾನೇನ್ ಮಾಡಲಿಲ್ಲ. ಯಾವಾಗಲೂ ಜೋಶ್ನಲ್ಲೇ ಇರ್ತೀನಿ ನಾನು. ಯಾರಿಗೆ ವಿಚಾರಗಳಲ್ಲಿ ವಿಷಯಗಳಲ್ಲಿ ಕ್ಲಾರಿಟಿ ಇರ್ತದೆ ಅವರೆಲ್ಲರೂ ಖುಷಿಯಾಗಿರ್ತಾರೆ. ಒಳಗೊಂದು ಹೊರಗೊಂದು ಇರ್ತದಲ್ಲ, ಅವರು ಖುಷಿಯಾಗಿರಕ್ಕಾಗಲ್ಲ. ಭಯ ಪಡ್ತೀರಾ? ಯಾಕೆ? ಒಂದೊಂದ್ಸಾರಿ ಏನ್ ಮಾಡ್ತೀರಿ, ಇರ್ರಿಲೆವೆಂಟ್ ಕ್ವಶನ್ಗಳು ಕೇಳ್ಬಿಡ್ತೀರಿ. ಪ್ರೀತಿಯಿಂದ ಹೇಳ್ತೀನಿ. ನಾ ಏನೇ ಮಾತಾಡಿದ್ರು ಕೂಡ ಪ್ರೀತಿಯಿಂದ, ಯಾರನ್ನು ಕೂಡ ದ್ವೇಷ ಆಗಲಿ ವೈರತ್ವ ಆಗಲಿ ಇಟ್ಕೊಳ್ಳಲ್ಲ ನಾನು. ಓಕೆ. ಈ ನಿರ್ಮಲಾ ಸೀತಾರಾಮನ್ ಅವರು 2024-25 ವರ್ಷಕ್ಕೆ 2024-25 ಆರ್ಥಿಕ ವರ್ಷಕ್ಕೆ ಇವತ್ತು ಮಧ್ಯಂತರ ಆಯವ್ಯಯವನ್ನು ಮಂಡಿಸಿದ್ದಾರೆ. ಮಧ್ಯಂತರ ಆಯವ್ಯಯ, ಇಟ್ ಇಸ್ ನಾಟ್ ಎ ಫುಲ್ ಬಜೆಟ್. ಈ ವರ್ಷ ಮಂಡಿಸಿರ್ತಕ್ಕಂಥ ಬಜೆಟ್ ಗಾತ್ರ 47,65,768 ಕೋಟಿಗಳು. 47,65,758 ಕೋಟಿಗಳು. ಕಳೆದ ವರ್ಷ ಮಂಡಿಸಿದ್ದು 23-24 ಆಯವ್ಯಯ ವರ್ಷದಲ್ಲಿ 45,03,97 ಕೋಟಿ. ಅಂದರೆ ಈ ವರ್ಷ 2,62,671 ಕೋಟಿ ಹೆಚ್ಚುವರಿ ಮಾಡಿದ್ದಾರೆ ಈ ಮಧ್ಯಂತರ ಬಜೆಟ್ನಲ್ಲಿ. ಕಳೆದ ವರ್ಷಕ್ಕಿಂತ ಈ ವರ್ಷ ಎಷ್ಟಪ್ಪ ಹೆಚ್ಚಾಗಿದೆ ಅಂತಂದ್ರೆ 5.8% ಜಾಸ್ತಿ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿಲ್ಲ ಬಜೆಟ್ನಲ್ಲಿ, ಏನು ಹೇಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಇದು ಬಹುಶಃ ಅವರು ಫೈನಾನ್ಸ್ ಮಿನಿಸ್ಟರ್ ಆಗಿ 6ನೇ ಬಜೆಟ್ ಅಂತ ಅನ್ಕೊಂಡಿದ್ದೀನಿ ನಾನು. 6th ಬಜೆಟ್. ಸೊ ತೆರಿಗೆಯನ್ನು ಕೂಡ ಶ್ರೀಮಂತರ ಮೇಲೆ ಕಾರ್ಪೊರೇಟ್ ಬಾಡಿಗಳಿದಾವಲ್ಲ, ಇಂಡಸ್ಟ್ರಿಯಲಿಸ್ಟ್ ಕಾರ್ಪೊರೇಟ್ ಬಾಡಿಗಳು 30-22% ಇಳಿಸಿದೀವಿ ಅಂತ ಹೇಳ್ಕೊತಾರೆ. ಆದರೆ ಬಡವರು ಕೊಡ್ತಕ್ಕಂಥ ತೆರಿಗೆ ಜಾಸ್ತಿ ಆಗಿದೆ. ವಿರೋಧಿ, ರೈತರ ವಿರೋಧಿ, ಸಾಮಾನ್ಯ ಜನರ ವಿರೋಧಿ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರ ವಿರೋಧಿ ಬಜೆಟ್, ಅತ್ಯಂತ ನಿರಾಶಾದಾಯಕವಾದಂಥ ಬಜೆಟ್. ನಾನು ಈ ಬಜೆಟ್ ಮೇಲೆ ಹೆಚ್ಚು ಆಮೇಲೆ 2004ರಿಂದ 2014 2000ರಿಂದ
4ರಿಂದ 14ರವರೆಗೆ ಯಾರಿದ್ರು? ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಆಗ ಬಜೆಟ್ ವಾರ್ಷಿಕ ಸರಾಸರಿ ಬಜೆಟ್ ಗ್ರೋತ್ 13.79% ಇತ್ತು. 13.79 ಇತ್ತು. ಈಗ 2014ರಿಂದ 24ರವರೆಗೆ 10 ವರ್ಷಗಳ ಅವಧಿಯಲ್ಲಿ ಬಜೆಟ್ ಗ್ರೋತ್ 9.6 ಆಗಿದೆ. 9.6 ಕಂಪೇರ್ ಟು 13.79 ಡ್ಯೂರಿಂಗ್ ಮನಮೋಹನ್ಸ್ ಪೀರಿಯಡ್. ಇವರು ವಿಕಸಿತ ಅಂತ ಹೇಳ್ಕೊಂಡು ದೇಶದ ವಿಕಸಿತ ಆಗಿದೆ ಅಂತ ಹೇಳ್ಕೊಂಡು 9.6% ಬಂದಿದೆ. ಅಂದ್ರೆ 4.19% ಕಡಿಮೆ. ಮನಮೋಹನ್ ಸಿಂಗ್ ಅವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ, ಇವ್ರ ಸರ್ಕಾರಕ್ಕೆ ಕಂಪೇರ್ ಮಾಡಿದ್ರೆ 4.19 ಕಡಿಮೆ. ಬಜೆಟ್ ಸೈಜ್ ಆಫ್ ದಿ ಬಜೆಟ್. ಆಮೇಲೆ ಜಿಡಿಪಿ ಬೆಳವಣಿಗೆನೂ ಕೂಡ ಯುಪಿಎ ಸರ್ಕಾರದಲ್ಲಿ 11.14 ಇತ್ತು ಜಿಡಿಪಿ ಬೆಳವಣಿಗೆ, ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್. ಅದು ಯುಪಿಎ ಕಾಲದಲ್ಲಿ 11.14, ಈಗ ಎನ್ಡಿಎ ಕಾಲದಲ್ಲಿ 6.5. ಅಂದ್ರೆ 4.19ರಷ್ಟು ಕಡಿಮೆ. ಜಿಡಿಪಿ ಗ್ರೋತ್ ಕೂಡ 11.14 ಇತ್ತು, ಅದು 6.5ಗೆ ಬೆಳವಣಿಗೆ ಕಡಿಮೆಯಾಗಿದೆ. ಅದರಿಂದ ಅದಕ್ಕೆ ನಾನು ಹೇಳಿದ್ದು ಇದು ವಿಕಸಿತ ಅಲ್ಲ, ವಿನಾಶಕಾರಕ ಭಾರತ ಅಂತ. ಓಕೆ, ನಾನು ಜಾಸ್ತಿ ಮಾತಾಡಕ್ ಹೋಗಲ್ಲ. ಈಗ ಇನ್ನು ಎಲ್ಲ ಡೀಟೇಲ್ಸ್ ಎಲ್ಲ ನೋಡಿದ ಮೇಲೆ ಹೇಳ್ತೀನಿ ನಾನು. ಬಜೆಟ್ ಮಂಡಿಸಿದ ಮೇಲೆ ನೋಡಪ್ಪ, ನಾವು ಈಗಲೇ ಹೇಳಿ. ಇನ್ನು ಚರ್ಚೆ ನಡೀತಾ ಇದೆ ಬಜೆಟ್. ನೀನು ನಾವು ಬಜೆಟ್ ಮಂಡಿಸಿದ ಮೇಲೆ ಏನ್ ಬರೀಬೇಕು ಬರೆಯಂಗಿಲ್ಲ. ಯಾವ ಪ್ರಪೋಸಲ್ ನಾವೇನು ಕೇಳಿ? ಸರ್, ನೀವು ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇತ್ತೀಚೆಗೆ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಏಮ್ಸ್ಗೆಲ್ಲ ಪತ್ರ ಬರ್ತೀವಿ ರಾಯಚೂರಲ್ಲಿ. ನೋಡಪ್ಪ, ನಾವು ಕೇಂದ್ರ ಸರ್ಕಾರಕ್ಕೆ ಹಿಂಗೆ ನಮಗೆ ಬರಬೇಕಾಗಿರ್ತಕ್ಕಂಥ ಹಣ ಈಗ ಏನಾಗಿದೆ ಅಂತಂದ್ರೆ, ರಾಜ್ಯ ಸರ್ಕಾರಕ್ಕೆ ಬರಬೇಕಾಗಿದ್ದು ಇದನ್ನ ಅಪ್ಪರ್ ಬದಲಾಗಿ ದುಡ್ಡು ಕೊಡ್ತೀವಿ ಅಂತಿದ್ರು, ಕೊಡ್ಲಿಲ್ಲ. 15ನೇ ಹಣಕಾಸಿನಲ್ಲಿ ನಮಗೆ ಬರಬೇಕಾಗಿದ್ದಂತ ಬಡ ಬರಲಿಲ್ಲ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 6,000 ಕೊಡ್ತೀವಿ ಅಂತಂದ್ರು, ಅದು ಬರಲಿಲ್ಲ. 5,495 ಕೋಟಿ ರೂಪಾಯಿ ನಾವು ಕೊಡ್ತೀವಿ ಅಂತ ಇಂಟ್ರೀಮ್ ಬಜೆಟ್ನಲ್ಲಿ ಹೇಳಿದ್ರು, ಅದನ್ನು ಕೊಡಲಿಲ್ಲ. ಅಲ್ಲ, ಇಂಟ್ರೀಮ್ ರಿಪೋರ್ಟ್ನಲ್ಲಿ ಹೇಳಿದ್ರು, ಅದು ಕೊಡಲಿಲ್ಲ. ಈಗ ಬರಗಾಲ ಬಂದಿದೆ, 4 ತಿಂಗಳಾಯ್ತು ಬಂದು. ಸೆಂಟ್ರಲ್ ಟೀಮ್ ಬಂದು ಹೋಗಿ ಸೆಪ್ಟೆಂಬರ್ 23ನೇ ತಾರೀಕು ಬಂದು ಹೋದ್ದು. ನಾವು ಮೆಮೊರಾಂಡಮ್ ಎಲ್ಲ ಕೊಟ್ಟು ಅವರು ರಿಪೋರ್ಟ್ ಎಲ್ಲ ಕೊಟ್ಟರು. ಇವತ್ತವರೆಗೆ ಒಂದು ಪೈಸೆನೂ ಬಂದಿಲ್ಲ. ಇವೆಲ್ಲ ಕೊಡಿ ಅಂತ ಕೇಳಿದ್ವಲ್ಲ ಕೇಂದ್ರ ಸರ್ಕಾರಕ್ಕೆ, ಕೊಟ್ಟಿಲ್ಲ. ಈ ಬಜೆಟ್ನಲ್ಲೂ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಕೇಂದ್ರದಿಂದ. ಇದೇ ರೀತಿ ಮುಂದುವರೆದ್ರೆ ಪ್ರತ್ಯೇಕ ರಾಷ್ಟ್ರ ಕೇಳುವ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅಂತ ನಿಮ್ಮ ಪಕ್ಷ ಸಂಸದರು ಸುರೇಶ್ ಹೇಳಿದರು. ಯಾರು? ಸುರೇಶ್ ನಾನು ಆ ತರ ಎಲ್ಲ ದೇಶ ಕೇಳಕ್ ಬೇರೆ, ದಕ್ಷಿಣ ಭಾರತ ಬೇರೆ ಮಾಡಿದ್ದ ಉತ್ತರ ಭಾರತ ಮಾಡಿ ಅಂತ ಅವೆಲ್ಲ ಕೇಳ. ದೇಶದ ಸಾರ್ವಭೌಮತೆ ಇರಬೇಕು, ಗೊತ್ತಾಯ್ತಾ? ನಾವು ಡಿಮ್ಯಾಂಡ್ಗಳು ಮಾಡೋದು, ಒತ್ತಾಯ ಮಾಡೋದು, ಇಟ್ಸ್ ಎ ಫೆಡರಲ್ ಸ್ಟೇಟ್. ನಾವು ಫೆಡರಲಿಸಮ್ ಒಪ್ಕೊಂಡಿವಿ. ಮತ್ತೆ ರಾಜ್ಯ ಸರ್ಕಾರಗಳು ತೆರಿಗೆಗಳು ಕೊಡ್ತಕ್ಕಂಥ
ಕೇಂದ್ರ ಸರ್ಕಾರ ಅವ್ರದೇ ಆದಂತ ಏರಿಯಾ ಇಲ್ಲ ತೆರಿಗೆ ವಸೂಲು ಮಾಡಲಿಕ್ಕೆ. ನಮ್ಮ ರಾಜ್ಯಗಳಿಂದ ಹೋದಂತ ತೆರಿಗೆನ ಅವರು ಅದನ್ನ ನಮಗೆ ಕೊಡೋದು ಫೈನಾನ್ಸ್ ಕಮಿಷನ್ಗಳು ಅದನ್ನು ಹಂಚ್ತಾರೆ. ಈಗ ಏನಾಗಿದೆ, ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಬರ್ತಾ ಇಲ್ಲ. ಡೆವಲ್ಯೂಷನ್ ಆಫ್ ಫಂಡ್ ಇದೆಯಲ್ಲ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಅದು ಬರ್ತಾ ಇಲ್ಲ, ಸರಿಯಾಗಿ ಬರ್ತಾ ಇಲ್ಲ. ನಮಗೆ 1.07% 14 ಫೈನಾನ್ಸ್ ಬಜೆಟ್ 15 ಫೈನಾನ್ಸ್ ಬಜೆಟ್ಗೂ ಕಡಿಮೆ ಆಗೋಯ್ತು. ಇವರೇ ನರೇಂದ್ರ ಮೋದಿ ಅವರೇ ಪ್ರೈಮ್ ಮಿನಿಸ್ಟರ್ ಆಗಿದ್ರು. ಸೊ ಹಂಗಾಗಿ ನಮಗೆ ನಮ್ಮ ರಾಜ್ಯದಿಂದ ಸುಮಾರು 4 ಲಕ್ಷ ಕೋಟಿಗೂ ಹೆಚ್ಚು ತೆರಿಗೆ ವಸೂಲು ಮಾಡ್ತಾರೆ. ವಿ ಆರ್ ನಂಬರ್ 2 ಇನ್ ದಿ ಕಂಟ್ರಿ ತೆರಿಗೆ ಕೊಡೋದ್ರಲ್ಲಿ. ವಿ ಆರ್ ನಂಬರ್ 2, ಮಹಾರಾಷ್ಟ್ರ ನಂಬರ್ 1, ಕರ್ನಾಟಕ ನಂಬರ್ 2 ತೆರಿಗೆ ಕೊಡೋದ್ರಲ್ಲಿ. ಆದರೂ ಕೂಡ ನಮಗೆ ಅನ್ಯಾಯ ಆಗ್ತಾ ಇದೆ. ಆಮೇಲೆ ಇದನ್ನ ಕೇಳಿದ್ದು, ಏಮ್ಸ್ ಕೇಳಿದ್ದು ಇಲ್ಲಿ ರಾಯಚೂರಿಗೆ ಕೊಡಬೇಕು ಅಂತ. ಬಹುಶಃ ಅದನ್ನು ಕೂಡ ಪ್ರಸ್ತಾಪ ಮಾಡಿದಾರ ಬಜೆಟ್ ಮಾಡಿಲ್ಲ. ಏಮ್ಸ್ ಕೊಡಿ ರಾಯಚೂರಿಗೆ ಅಂತ ಕೇಳಿದ್ದು, ಅದು ಕೊಟ್ಟಿಲ್ಲ. ಆಮೇಲೆ ಈ ಉಪನಗರ ರೈಲು, ಬೆಂಗಳೂರು ಉಪನಗರ ರೈಲು, ಅದಕ್ಕೂ ದುಡ್ಡೇನು ಕೊಟ್ಟಿಲ್ಲ. ಆಮೇಲೆ ಯಾವುದೇ ಯೋಜನೆಗಳು ಸರ್ಕಾರಕ್ಕೆ ಈ ಬಜೆಟ್ನಲ್ಲಿ ಇಲ್ಲ. ಅಖಂಡ ಭಾರತ ಅಖಂಡ ಕರ್ನಾಟಕ ವಿಚಾರದ ಸಂಬಂಧಪಟ್ಟಂತೆ ನಿಮ್ದೊಂದು ದೃಷ್ಟಿಕೋನ ಇದೆ. ಅಖಂಡ ಭಾರತ ಅಖಂಡ ಕರ್ನಾಟಕ ಅಖಂಡ ಕರ್ನಾಟಕವಾಗೇ ಇರಬೇಕು, ಅಖಂಡ ಭಾರತವಾಗೇ ಇರಬೇಕು. ನೋ ಕ್ವಶನ್ ಆಫ್ ದಕ್ಷಿಣ ಭಾರತ ಉತ್ತರ ಭಾರತ ಅಂತ ಇದೆ. ಅಖಂಡ ಕರ್ನಾಟಕ, ನೋ ಕ್ವಶನ್ ಆಫ್ ಎಂಥದ್ದು ದಕ್ಷಿಣ ಕರ್ನಾಟಕ ಉತ್ತರ ಕರ್ನಾಟಕ ಅಂತ. ಅಲ್ಲ ಸರಿ, ಅದನ್ನೇ ನಾನು ಹೇಳೋದು. ಫೈನಾನ್ಸ್ ಕಮಿಷನ್ ಮಾಡುವಾಗ ಇವರು ರಿಪೋರ್ಟ್ನ ಒಪ್ಕೊಳ್ತಾರಲ್ಲ, ಕೆಲವೆಲ್ಲ ಬದಲಾವಣೆ ಮಾಡಿದ್ದಾರೆ. ನಮ್ಮ ರಾಜ್ಯಕ್ಕೆ ಕೊಡಬೇಕಾಗಿರೋದು ಬದಲಾವಣೆ ಮಾಡಿಬಿಟ್ರು. ಈಗ ನಮಗೆ 10,000 ಚಿಲ್ಲರೆ ಕೋಟಿ ಬರಬೇಕಾಗಿತ್ತು. 11,000 ಚಿಲ್ಲರೆ ಕೋಟಿ ಕೊಡ್ಲೇ ಇಲ್ಲ. ಬಸವರಾಜ ಬೊಮ್ಮಾಯಿ ಹೇಳ್ತಾರೆ, ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ ಈ ಸಂದರ್ಭದಲ್ಲಿ 15 ಫೈನಾನ್ಸ್ ಕಮಿಷನ್ ಸರಿಯಾಗಿ ಅದನ್ನ ಪ್ರೆಸೆಂಟ್ ಮಾಡಲಿಲ್ಲ, ಹಂಗಾಗಿ ನಮಗೆ 1.2% ಲಾಸ್ ಆಗಲಿಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ. ಆಯ್ತಪ್ಪ, ಇವ್ರು ಸರಿಪಡಿಸೋರು ಹೋದರೆ ನಾವು ಸರಿ ರೆಪ್ರೆಸೆಂಟ್ ಮಾಡಲಿಲ್ಲ. ಇವರು ರಾಜ್ಯ ಇವ್ರದೇ ಸರ್ಕಾರ ಇತ್ತಲ್ಲ, ತಕ್ಕಬರೋರು ಜಾಸ್ತಿಯಾಗಿ. ನಿಮ್ಮ ಅವಧಿ ಅಲ್ಲೇ ಸುಮ್ಮನೆ ಏನೋ ರಾಜಕೀಯವಾಗಿ ಹೇಳ್ತಾ ಇದ್ದಾರೆ. ನಾವು ಎಫೆಕ್ಟಿವ್ ಆಗಿ ಪ್ರೊಜೆಕ್ಟ್ ಮಾಡಿದ್ದು. ದಿ ಸ್ಟೇಟ್ ಶುಡ್ ರಿಮೈನ್ ಯುನೈಟೆಡ್. ಸರ್, ಮಾಜಿ ಸಚಿವ ಶಿವರಾಮ್ ಅವರು ಹಿಂದಿನ ಸರ್ಕಾರ 40% ಅಲಿಗೇಷನ್ ಮಾಡಿ, ನಮ್ಮ ಸರ್ಕಾರದಲ್ಲಿ ಅದಕ್ಕಿಂತ ಜಾಸ್ತಿ ಇದೆ ಕಮಿಷನ್ ಅಂತ ಆರೋಪ ಮಾಡಿದ್ದಾರೆ ಸರ್. ಯಾರು? ಬಿ ಶಿವರಾಮ್ ಅವರು, ಹಾಸನದ ಮಾಜಿ ಸಚಿವರು. ಗೊತ್ತಿಲ್ಲಪ್ಪ ನಾನು ಯಾವುದು. ಈಗ ಇಂಡಿವಿಜುವಲ್ ಆಗಿ ಅವರೆಲ್ಲ ಕೇಳಿದ್ರೆ, ಈಗ ಯತ್ನಾಳು ಎಷ್ಟೋ ಕೋಟಿ ಲಕ್ಷ ಹೊಡೆದ ಬರೀನೇ ಇಲ್ಲ ನೀನು ಜಾಸ್ತಿಯಾಗಿ. ಬಂದಿದ್ದಾರೆ ಸರ್ ಎಲ್ಲ ಪೇಪರ್. ಅದು ಎಲ್ಲಿ ಇಲ್ವಲ್ಲಪ್ಪ ನೀನು, ಅದು ಹೇಳಬಹುದು. ನಮ್ಮಲ್ಲೂ ಬಂದಿದೆ ಸರ್. ಅದು ವರದಿಲ್ಲ, ಎಲ್ಲಿ ಅದು ಬಂದು ಕಾಣಿಸ್ಲಿಲ್ಲ ನನಗೆ. ಯತ್ನಾಳು ಹೇಳ್ದದನ್ನ ಬರೆಯಪ್ಪ ಮೊದಲು, ಆಮೇಲೆ ಶಿವರಾಮನ್ ಬರೀರೆ. ಎರಡನ್ನೂ ಬರಿ, ಶಿವರಾಮಂದು ಬರಿ, ಅವಂದು ಬರಿ, ಬೇರೆ ಪ್ರಶ್ನೆ. ಯಾಕಂದ್ರೆ ಅವರು ನಮ್ಮ ಸರ್ಕಾರ ವಿರುದ್ಧ ಹೋರಾಟ